ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುವ ವಿಚಾರದ ಬಗ್ಗೆ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನು ತಿಳಿಸಿ ಅದಾದ ನಂತರ ನಾವು ಸಭೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಅವರ ಹೇಳಿಕೆಗೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಕೆಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ನಾವು ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನು ತಿಳಿಸ್ತೀವಿ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ, ಹಾಗಾಗಿ ನಮ್ಮ ಹೈಕಮಾಂಡ್ ನಾಯಕರಿಗೆ ಗೌರವ ಕೊಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಯಾವ ಮಾಹಿತಿನೂ ಕೂಡ ಅದ್ರ ಬಗ್ಗೆ ಡೆಲ್ಲಿಯಿಂದ ಆಗಲಿ ಅಥವಾ ಇಲ್ಲಿಂದ ಆಗಲಿ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವ್ರು ಹೇಳಿರ್ತಾರೆ, ಅವ್ರವ್ರ ಹೇಳಿಕೆಗಳಿಗೆ ಅವ್ರು ಹೇಳಿರ್ತಾರೆ. ಅದಕ್ಕೆ ನಮ್ಮನ್ನ ಯಾಕೆ ಪ್ರತಿಕ್ರಿಯೆ ಕೇಳ್ತೀರಿ ನೀವು? ರಾಜಣ್ಣ ಹೇಳಿದ್ದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ? ನಿಮ್ಮ ನಾಯಕರ ಸಭೆ ರದ್ದಾಗಿರೋದೊಂದು ಭಾಗ ಸರ್ ಇದು. ಇಲ್ಲ, ಆ ಥರ ಏನಿಲ್ಲ. ಅವರು ಹೇಳಿದ ಮೇಲೆ ನಾವು ಅವರಿಗೆ ತಿಳಿಸ್ ಮಾಡೋಣ ಅಂತ ಅಷ್ಟು. ಬೇರೆ ಅವರು ಹೇಳಿದ್ರು ನಾವು ಹೈಕಮಾಂಡಿಗೆ ಗೌರವ ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಸುಪ್ರೀಮು. ಹೈಕಮಾಂಡ್ ಹೇಳಿದ ಮೇಲೆ ನಾವು ಅದನ್ನು ಕೇಳಬೇಕಲ್ವಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ಮಾಹಿತಿನೂ ಕೂಡ ಅದ್ರ ಬಗ್ಗೆ ಡೆಲ್ಲಿಯಿಂದ ಆಗಲಿ ಅಥವಾ ಇಲ್ಲಿಂದ ಆಗಲಿ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವ್ರು ಹೇಳಿರ್ತಾರೆ, ಅವ್ರವ್ರ ಹೇಳಿಕೆಗಳಿಗೆ ಅವ್ರು ಹೇಳಿರ್ತಾರೆ. ಅದಕ್ಕೆ ನಮ್ಮನ್ನ ಯಾಕೆ ಪ್ರತಿಕ್ರಿಯೆ ಕೇಳ್ತೀರಿ ನೀವು? ರಾಜಣ್ಣ ಹೇಳಿದ್ದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ? ನಿಮ್ಮ ನಾಯಕರ ಸಭೆ ರದ್ದಾಗಿರೋದೊಂದು ಭಾಗ ಸರ್ ಇದು. ಇಲ್ಲ, ಆ ಥರ ಏನಿಲ್ಲ. ಅವರು ಹೇಳಿದ ಮೇಲೆ ನಾವು ಅವರಿಗೆ ತಿಳಿಸ್ ಮಾಡೋಣ ಅಂತ ಅಷ್ಟು. ಬೇರೆ ಅವರು ಹೇಳಿದ್ರು ನಾವು ಹೈಕಮಾಂಡಿಗೆ ಗೌರವ ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡು